ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋದು ಏನು 3-4 ದಿನ ಹಿಂದೆ ಸೂಚನೆ ಬಂದಿತ್ತು, ಟಿಕೆಟ್ ಕೊಟ್ಟಿದ್ದಾರೆ ಅಂತ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿ. ಈ ಸಂದರ್ಭದಲ್ಲಿ ನಾನು ನಮ್ಮ ಕೇಂದ್ರ ನಾಯಕರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮತ್ತು ಅಲ್ಲಿರುವ ಎಲ್ಲ ಕೇಂದ್ರ ನಾಯಕರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ BS ಯಡಿಯೂರಪ್ಪನವರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆ ಕೊಡುಗೆಯ ಒಂದು ಮತ್ತು ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲರೂ ಕಳೆದ 9 ವರ್ಷದಿಂದ ನಮಗೆ ಸ್ವಾಗತಿಸಿದ್ದೀರಾ ಮತ್ತು ಒಬ್ಬ ಮಗ ಅಥವಾ ಸಹೋದರ ಥರನೇ ನೀವು ಸ್ವಾಗತಿಸಿದ್ದೀರಾ. ನಮ್ಮ ಮಾಧ್ಯಮದ ಮಿತ್ರರು ಭಾಳ ಒಂದು ನಮಗೆ ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಂದು ಒಳ್ಳೆ ಕವರೇಜ್ ನೀಡಿದ್ದೀರಾ ಮತ್ತು ಅರಮನೆಯ ಒಂದು ಪಾರಂಪರೆಗೂ ಕೂಡ ಒಂದು ಗೌರವ ಕೊಟ್ಟಿದ್ದೀರಾ. ಸೊ ಇದೆಲ್ಲಕ್ಕೂ ನಾವು ಭಾಳ ಚಿರಋಣಿಯಾಗಿದ್ದೀವಿ. ಅದಕ್ಕೂ ಕೂಡ ಋಣ ತೀರಿಸಲಿಕ್ಕೆ ನಾನು ಈ ಅವಕಾಶವನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯನ್ನು ಇದ್ರೇ ನಾನು ಮುಂದುವರಿಬೋದು. ನಿಮ್ಮೆಲ್ಲರ ಒಂದು ಆಶೀರ್ವಾದನೂ ಇರಲೇಬೇಕು. ಅದು ಇಲ್ಲ ಅಂದರೆ ನಾವು ಮುಂದುವರಿಯೋದು ಕಷ್ಟನೇ. ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಮತ್ತು ನಿಮ್ಮ ಜೊತೆ ಮುಂದೆ ಈ ಭವಿಷ್ಯದಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ನಿಮ್ಮ ಸಲಹೆಯೊಂದಿಗೆ ಮುಂದುವರಿಯೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಈ ಸಂವಾದಕ್ಕೆ ನಾನು ಆದಷ್ಟು ಸಮಯವನ್ನು ಕೊಡ್ತೀನಿ. ದಯವಿಟ್ಟು ಅದನ್ನ ನಾವು ಶುರು ಮಾಡ್ಕೊಳ್ಳೋಣ. What made you have a burden to BJP? And second thing, you have seen the previous MP, his performance, everything you have observed. How difficult it is to liberate yourself as a common man now? Because you are from a royal family, it's very difficult as of now. But how do you plan for it? English ಅಲ್ಲಿ ಕೂಡ ಸರಿ. ನಮ್ಮ ಇದು ಅವ್ರು ಏನು ಹೇಳ್ತಾರೋ ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು ಸುಮಾರು 4 ಬಾರಿ ಕಾಂಗ್ರೆಸ್ ಇಂದ ಆಯ್ಕೆ ಆಗಿದ್ರು. ಆದರೆ ಆ ಸಮಯದಲ್ಲೂ ಕೂಡ ಇವತ್ತವರೆಗೂ ಕೂಡ ಎಲ್ಲ ಪಕ್ಷ ಜೊತೆ ಅರಮನೆಯಿಂದ ಒಂದು ಒಳ್ಳೆ ಸಂಪರ್ಕ ಇದೆ, ಒಂದು ಒಳ್ಳೆ ಸಂಬಂಧ ಇದೆ. ನಮ್ಗೆ ಯಾವುದೇ ರೀತಿ ಅಂತ ಒಂದು ದರ್ ಇಸ್ ನೋ ಇಂಬ್ಯಾಲೆನ್ಸ್ ಇನ್ ದಟ್ ಮ್ಯಾಟರ್. ಅದರಲ್ಲಿ ಏನು ಅದೇ ರೀತಿ ಏನೂ ಇಲ್ಲ. ಆದರೆ ನನ್ನ ವೈಯಕ್ತಿಕವಾದ ಸಿದ್ಧಾಂತ, ವೈಯಕ್ತಿಕವಾದ ನಂಬಿಕೆಗಳು ಮತ್ತು ನನ್ನ ದೃಷ್ಟಿಯಲ್ಲಿ ಯಾವ ರೀತಿ ದೇಶವನ್ನು ಮುಂದುವರಿಬೇಕು ಅದು ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಂದಾಣಿಕೆ ಇದೆ, ಈ ಪಕ್ಷದ ಜೊತೆ ಒಂದು ಹೊಂದಾಣಿಕೆ ಇದೆ. ಅದರಿಂದ ನನಗೆ ಈ ಪಕ್ಷವನ್ನು ನಾನು ಆಯ್ಕೆ ಮಾಡಿದ್ರು. ನಮ್ಮನ್ನು ಕೂಡ ಅವರ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಅದಷ್ಟೇ. ಅದಕ್ಕೆ ಆ ಪ್ರಶ್ನೆಗೆ ನಿಮ್ಮ ಉತ್ತರ. ಎರಡನೇದು ನೀವು ಹೇಳಿದ್ದೀರ, ಹೌದು, ಒಂದು ಅರ್ಥದಲ್ಲಿ ಕನ್ನಡ ಸಮುದಾಯ ಕರ್ನಾಟಕದಲ್ಲಿ ನಮಗೆ ಅರಮನೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಮತ್ತು ಒಂದು ಗೌರವ ಇದೆ. ಆದರೆ ಸಂವಿಧಾನದ ಮುಂದೆ, ಕಾನೂನು ಮುಂದೆ ಯಾವುದೇ ರೀತಿಯ ಪದವಿಗಳು ಹಿಂದೆ ಇದ್ದಿದ್ದು ಅಥವಾ ವಿಶೇಷ ಹಕ್ಕುಗಳು ಏನೇನಿತ್ತು ಅದೇನೂ ಇಲ್ವೇ ಇಲ್ಲ. ಇವಾಗ ಎಲ್ಲರೂ ಸಾಮಾನ್ಯರಾಗಿ ನಾವು ಬದುಕಬೇಕಾಗಿದೆ. ಮತ್ತೆ ನಮ್ಮದೇ ಆದ ವೃತ್ತಿ ಜೀವನವನ್ನು ಸೃಷ್ಟಿಸೋಕ್ಕೆ ನಮ್ಮೆಲ್ಲರಿಗೂ ಅವಕಾಶ ಇದೆ. ಸೊ ಅದು ನಾನು ಕೂಡ ಮುಂದುವರಿತಾ ಇದ್ದೀನಿ. ನಾನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಹೇಳ್ತಾ ಇರೋದು ಸಾಮಾನ್ಯ ಜನರು ಇವತ್ತು ನಿರೀಕ್ಷೆಗಳು ಹಿಮಾಲಯದ ಎತ್ತರಕ್ಕಿದೆ. ಇವತ್ತು ಯಾರಾದ್ರೂ ಒಬ್ರು ಕೇಳಿದ್ರೆ ಅವರೇ ಒಂದು ಮ್ಯಾನಿಫೆಸ್ಟೋ ರೆಡಿ ಮಾಡೋಷ್ಟು ಡಿಮ್ಯಾಂಡ್ಸ್ ಇರುತ್ತೆ. How do you cope up with that? Because people's expectations too high and they want everyone. In Pakar, Munjiro, Nagendra, they are all very accessible. But what about common man? I may be acceptable to you, but what about others? ಅದೇ ನಾನು ಹೇಳಿರೋದು, ನಿಮಗೆ ಅವ್ರ ಮನೆ ಬರುವಂಥದ್ದು ಅವಶ್ಯಕತೆ ಇಲ್ಲ, ನಾನೇ ಆಚೆ ಬರ್ತೀನಿ ಅಂತ ಹೇಳಿದ್ದೀನಿ. ಮಾತಿಗೆ ನನ್ನ ಮಾತು ಇಲ್ಲಿ ಹೇಳ್ಬೋದು, ಅದಕ್ಕೆ ಬೆಲೆ ಇಲ್ಲ. ಮುಂದೆನೆ ನಮ್ಮ ಕೆಲಸನೇ ಸಾಕ್ಷಿ ಆಗುತ್ತೆ. ಜನಸಾಮಾನ್ಯರಿಗೆ ಇರುವಂತ ಒಂದು ಡೌಟ್ ಇರುವಂತದ್ದೇ ನೇರ ಕೇಳ್ತಾ ಇದ್ವಿ, ಮಹಾರಾಜರನ್ನ ಯಾವ ರೀತಿಯಾಗಿ ನಾವು ಸಾಮಾನ್ಯ ಪ್ರಜೆಯಾಗಿ ಟ್ರೀಟ್ ಮಾಡಬೇಕು, ಮಹಾರಾಜ ನಮಗೆ ಸಿಗ್ತಾ ಅನ್ನುವಂಥದ್ದು ನಿಮ್ಮ ಬಗ್ಗೆ ಇರುವಂತಹ ಅನುಮಾನಗಳು. ಅದಕ್ಕೆ ಪರ್ಯಾಯವಾದ ಪ್ರಶ್ನೆ, ನಿಮ್ಮನ್ನ ನೀವು ರಾಜ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ, ಜನಸೇವಕ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಒಂದು. ಎರಡನೇ ಅಂತ, ಅರಮನೆಯಲ್ಲಿ ಇರುವ ನಿಮಗೆ ನೆರೆಮನೆಗಳ ಸಂಕಷ್ಟ ಹೇಗೆ ಅರ್ಥ ಆಗ್ತದೆ? ಚುನಾವಣೆಯ ನಂತರ ಅದು ಗೆಲುವಿರಬಹುದು, ಸೋಲಿರಬಹುದು. ನೀವು ಹೇಗೆ ಜನಸಮುದಾಯದ ಜೊತೆಯಲ್ಲಿ ನಿರಂತರವಾದ ಸಖ್ಯವನ್ನು ಇಟ್ಕೊಳ್ಳಬಲ್ರಿ? ಈ ಪ್ರಶ್ನೆಗಳು ದಯಮಾಡಿ. ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಅದು ಆಯ್ಕೆ ಆದರೆ ಒಬ್ಬ ಸಾಮಾನ್ಯ MP ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಈ ಒಂದು ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಮೂಲಕ ಎಲ್ಲರೂ ನಮಗೆ ಸಂಪರ್ಕದಲ್ಲಿ ಯಾವಾಗಲೂ ಇರ್ತಾರೆ.
ದೇ ಕ್ಯಾನ್ ರೀಚ್ ಔಟ್ ಆನ್ ಎನಿ ಪ್ಲಾಟ್ಫಾರ್ಮ್. ಅದ್ರ ಬಿಟ್ಟು ನಾನು ಹೇಳಿದ್ದೀನಿ ಆಗಲೇ, ನಮ್ಮ ಅರಮನೆ ನಿಮ್ಗೆ ಬರೋದು ಅವಶ್ಯಕತೆನೇ ಇಲ್ಲ, ನಾನೇ ಆಚೆಗೆ ಬರ್ತಾ ಇದ್ದೀನಿ. ಇವತ್ತು ಬಂದಿರೋದು ಅದೇನೇ ಒಂದು ನಿಟ್ಟಿನಲ್ಲಿ. ಯಾಕೆಂದ್ರೆ ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿ ಒಂದು ಮಾಡಿಟ್ಟು ಜನಕ್ಕೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಹಾಗಾಗಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದಕ್ಕೆ ಅದನ್ನ ನಾವು ಮಾಡಬೇಕು. ನಿರೀಕ್ಷೆ ದೊಡ್ಡದಿದ್ರೆ ಅದು ಒಳ್ಳೇದೇನೆ. ನಾನು ಅದನ್ನ ನಮ್ಮ ಕೆಲಸ ಇಲ್ಲ, ನನ್ಗೇನು ದೊಡ್ಡದಿದ್ದು ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲೂ ಕೂಡ ಯಾವ ರೀತಿ ನಮ್ಮ ಮೈಸೂರಿಗೆ ಮತ್ತು ಕೊಡಗು ಕ್ಷೇತ್ರಕ್ಕೆ ಇರುವ ದೃಷ್ಟಿನೂ ಕೂಡ ನಮ್ಮದೇ ಇದೆ. ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನು ನೀಡ್ತಾರೆ. ಮತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆ ಶ್ರೇಷ್ಠ ಒಂದು ವಿಕಸಿತ ಭಾರತ 2047ಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ಮೈಸೂರು ತಮ್ಮ ಸ್ಟ್ರಾಟಜಿ ಏನು ಅಂತ ನಮ್ಗೆ ಗೊತ್ತಿದೆ. ಆ ಒಂದು ನಿರೀಕ್ಷೆಯೊಂದಿಗೆ ನಾನು ಕೆಲಸ ಮಾಡ್ತೀನಿ. ನಾನು ಪ್ರಶ್ನೆ ಕೇಳಿದೆ, ನಿಮ್ಮನ್ನ ನೀವು ರಾಜ ಅಂತ ಗುರುತಿಸ್ಕೊಳ್ತೀರಾ, ಜನಸೇವಕ ಅಂತ ಕರ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಿಮ್ಗೆ ಏನ್ ಇಷ್ಟ ನಿಮ್ದೇ ಅದು. ಇಲ್ಲ, ನಾನು ನಿಮ್ಮ ಪ್ರತಿನಿಧಿಯಾಗಿ ಏನೇನು ಕೆಲಸ ಮಾಡಬೇಕು. ಇದುವರೆಗಿನ ಪ್ರಶ್ನೆ ಬೇರೆ. ಈಗ ನೀವು ಜನಸೇವಕ ಅಂತ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಥವಾ ನಿಮ್ಮನ್ನ ನೀವು ರಾಜ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನಾನು ಯಾವತ್ತೂ ನಾನು ರಾಜ ಅಂತ ಹೇಳಿಲ್ಲ. ಅರಮನೆಯ ಪಾರಂಪರೆ ಇದೆ. ಆ ಪಾರಂಪರೆಗೆ ಸಂಬಂಧಪಟ್ಟು ಆ ಸಮಯದಲ್ಲಿ ಯಾವ ಪಾರಂಪರೆ ನಡೆಯುತ್ತೆ, ಆ ಸಮಯದಲ್ಲಿ ಒಂದು ಅವತಾರ ಇದೆ ಅರಮನೆಯದು. ಅದನ್ನ ನಾನು ಅದರ ಮೂಲಕ ಏನೇನು ನಡಿಬೇಕು ಅದು ನಡೆಯುತ್ತೆ. ಆ ದಿನ ಬಿಟ್ಟು ಏನೇನು ಕೆಲಸ ಇದೆ ಮೋಸ್ಟ್ ಆಫ್ ದಿ ಇಯರ್ ನಂದು ರಾಜಕೀಯ ಅವತಾರದಲ್ಲೇ ಮುಂದುವರಿಯೋದು. ಒಬ್ಬ ಸ್ಟೇಟ್ಸ್ಮನ್ ಆಗಿ ಅಥವಾ ಒಬ್ಬ ರಾಜಕೀಯ ಅವತಾರದಲ್ಲೇ ಮುಂದುವರಿಬೇಕಾಗಿದೆ. ನೀವು ಅದು ಸೇವಕ ಅಥವಾ ಪ್ರತಿನಿಧಿ ಅಥವಾ MP ಅಂತ ಹೇಳ್ತೀರಾ, ಅದು ನಿಮ್ಗೆ ಬಿಟ್ಟಿರೋದು. ಹೊರಗಡೆಯಿಂದ ನೋಡಿದಂತದ್ದು ಒಳಗೆ ಬಂದು ಕಡಿಮೆ ಅವಧಿಯಾಗಿದೆ. ಸಾಕಷ್ಟು ಕಡೆ ಪ್ರಚಾರಕ್ಕೆ ಹೋಗಿದ್ದೀರಾ, ಏನೇನ್ ಚಾಲೆಂಜಸ್ ಗಳನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ತಾವು ಫೇಸ್ ಮಾಡಿದ್ರೆ ಏನೇನಾಗಿದೆ ಸರ್? ಹೋಗಂತದ್ದು ಈಗ ಕೊಡಗು ಹೋಗಿದ್ದೀರಾ, ಕ್ಯಾತ್ಮರಳ್ಳಿ ಹೋಗಿದ್ದೀರಾ, ಸಾಕಷ್ಟು ಕಡೆ ಹೋಗಿ ಬಂದಿದ್ದೀರಾ. ನನ್ನ ಮುಂದೆ ಇರೋದು ಈ ಚುನಾವಣೆ ಗೆಲ್ಲುವಂಥದ್ದು, ಫಲಿತಾಂಶ ನಮ್ಮ ಪರವಾಗಿ ಬರೋದು, ಅದೇ ನಮ್ಮ ಸವಾಲು. ಅದಕ್ಕಾಗಿ ನಮ್ಮ ಪಕ್ಷದವರು ಇದು ಯಾವ ರೀತಿ ನಮಗೆ ಇದು ಎಲ್ಲ ಯಶಸ್ವಿ ಆಗುತ್ತೆ ಅಂತ ಸ್ಟ್ರಾಟಜಿ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ, ನಮ್ಮ ಪರವಾಗಿ ಫಲಿತಾಂಶ ಬರೋದು. ಮುಂದೆ ಬರುವಂಥದ್ದು ವರ್ಷಗಳಲ್ಲಿ ನಮ್ಮ ದೃಷ್ಟಿ ಏನಿದೆ ಅಂತ ಅದು ನಾವು ಮಂಡಿಸಬಹುದು ನಿಮ್ಮ ಮುಂದೆ. ಮೈಸೂರು ಪ್ಲಸ್ ಕೊಡಗು ಎರಡಕ್ಕೂ ವಿಷನ್ ಇದ್ದೇ ಇರುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ, ನಾವು ಎಲ್ಲರೂ ಕೆಲಸ ಮಾಡ್ತಾ ಇರೋದು 2047 ವಿಕಸಿತ ಭಾರತಗೋಸ್ಕರ. ಅದರ ನಿಟ್ಟಿನಲ್ಲಿ ಮೈಸೂರನ್ನು ಹೇಗೆ ತಮ್ಮ ಅಭಿವೃದ್ಧಿ ಕೆಲಸ ಮಾಡ್ಬೇಕನ್ನೋ ಇವಾಗಲೇ ಹೇಳ್ತಾ ಇದ್ದೀನಿ. ರಾಜಕಾರಣಕ್ಕೆ ಎಂಟ್ರಿ ಆಗ್ತಿದ್ದೇವೆ. ನಿಮ್ಮ ಬೆಂಗಳೂರು ಪ್ಯಾಲೇಸ್ ನ ಜಾಗದ ವಿವಾದ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಒಂದು ಡಿಸಿಷನ್ ಮಾಡ್ತಾ ಇದೆ, ಅದನ್ನ ವಾಪಸ್ ತೆಗೆದುಕೊಳ್ಬೇಕು. ಕ್ಯಾಬಿನೆಟ್ ಡಿಸಿಷನ್ ಕೂಡ ಆಗಿದೆ. ಅದು ರಾಜಕಾರಣದ ಭಾಗ. ಅದು ನಾನು ಹೇಳಿದ್ದೀನಿ, ಕಾನೂನು ಚೌಕಟ್ಟಲ್ಲಿ ಅದು ಮುಂದುವರಿತದೆ. ನಮ್ಮ ನ್ಯಾಯಾಲಯದಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಏನು ಸಂಬಂಧ ಇಲ್ಲ ಅದಕ್ಕೆ. ಇತರ ಏನು ಕಾನ್ಫ್ಲಿಕ್ಟ್ಗಳನ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಾ? ಯಾಕೆಂದ್ರೆ ನೀವು ಅಭ್ಯರ್ಥಿಯಾಗಿ ಘೋಷಣೆ ಆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡಿದೆ. ಮುಂದೆ ಈ ತರ ತೊಂದರೆಗಳನ್ನ ಯಾವ ರೀತಿ ಫೇಸ್ ಮಾಡ್ತಾರೆ? ಅದೆಲ್ಲ ಕಾನೂನಾತ್ಮಕವಾಗಿ ಅದು ನಡೆಯುತ್ತೆ. ಅದರಲ್ಲಿ ಏನು ನಮ್ಮ ಪಾತ್ರ ಇಲ್ಲವೇ ಇಲ್ಲ. ಅದರಲ್ಲಿ ಆಸ್ತಿ ಎಲ್ಲ ನಮ್ಮ ತಾಯಿಗೆ ಸೇರಿದಂಥದ್ದು. ಅವ್ರದ್ದು ಮತ್ತೆ ನ್ಯಾಯಾಲಯದಲ್ಲಿ ಅದರ ಒಂದು ತೀರ್ಮಾನ ಆಗುತ್ತೆ. ಅದ ನಂತರ ಅವರು ಹೇಗೆ ಅದು ಮುಂದುವರಿಯುತ್ತೋ ಅದು ನ್ಯಾಯಾಲಯನೇ ಅದು ತೀರ್ಮಾನ ಮಾಡುತ್ತೆ. ಇಲ್ಲ, ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ. ಬಟ್ ನನ್ನ ಯಾವಾಗಲೂ ಅವರ ಸಹಾಯ ಯಾವಾಗಲೂ ಇದೆ, ಅವರ ಆಶೀರ್ವಾದ ಯಾವಾಗಲೂ ಇದೆ. ಇಲ್ಲ, ಅದಂಥದ್ದು ಇಲ್ವೇ ಇಲ್ಲ. ನಮ್ಮ ಆಸ್ತಿ ಉಳ್ಕೊಳ್ಳೋದಿದ್ರೆ ನಾವು ಎಲ್ಲ ವಿ ವಾಂಟ್ ಟು ಬಿ ಡೂಯಿಂಗ್ ಆಲ್ ದ ವರ್ಕ್. ಅದನ್ನೇ ಕೇಳೋದಾದ್ರೆ ರಾಜಕೀಯದಲ್ಲಿ ಬಡವರ ಮಕ್ಕಳು ಬೆಳೆಯಬಾರದು. ಪ್ರತಾಪ್ ಸಿಂಹ ಅವರು ವರ್ಷಗಳ ಕಾಲ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಟಿಕೆಟ್ ನನಗೆ ಸಿಗುತ್ತೆ. ಆದ್ರೆ ಆ ಟಿಕೆಟ್ ತಪ್ಪಿಸಿ ನೀವು ಟಿಕೆಟ್ ಮಾಡಿದ್ರೆ ಬಡವರ ಮಕ್ಕಳು ಬೆಳೆಯಬಾರದು. ನಾನು ಟಿಕೆಟ್ ತಗೊಂಡಿಲ್ಲ, ಪಕ್ಷ ತೀರ್ಮಾನ ಮಾಡಿಲ್ಲ. ಯಾರು ಹೇಳಿದ್ದಾರೆ ಬೆಳಿಬಾರ್ದು ಅಂತ? ಸರ್, ಈಗ ನೀವು ರಾಜಕಾರಣಕ್ಕೆ ಬರೋದ್ರ ಬಗ್ಗೆ ಪ್ರಮೋದ ದೇವಿ ಅವರು ಎಲ್ಲೂ ಕೂಡ ಮಾತನಾಡಿಲ್ಲ ಈವರೆಗೂ. ಅವ್ರ ಅಭಿಪ್ರಾಯ ಕೂಡ ಎಲ್ಲೂ ಕೂಡ ಅವರು ಅವ್ರ ಅಭ್ಯರ್ಥಿ ಅಲ್ಲಪ್ಪ, ನಾನು ಅಭ್ಯರ್ಥಿ. ಅದು ಯಾವಾಗಲೂ ಇದ್ದೇ ಇರುತ್ತೆ. ಅರಮನೆ ನಮ್ಮ ತಾಯಿ ಆಶೀರ್ವಾದ ಸಲಹೆ ಮತ್ತು ಅವರ ಸಹಕಾರ ಇಲ್ಲದೇನೆ ನಮ್ಗೆ ಏನು ಕೆಲಸದಲ್ಲಿ ಯಶಸ್ಸು ನಮ್ಗೆ ಬರೋದಿಲ್ಲ. ಸೊ ಅವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಅವ್ರು ಮಾತಾಡಿಲ್ಲ ಅಂತ ನೀವು ಆ ಕನ್ಕ್ಲೂಷನ್ ಬರೋದು ಸರಿ ಇಲ್ಲ.
ಈಗ 4 ದಿನದಿಂದ campaign ಮಾಡ್ತಾ ಇದ್ದೀರಲ್ಲ, have you seen the psychological history of your election because people response and everything? ಇಲ್ಲ, ಅದು ರೆಸ್ಪಾನ್ಸ್ ಒಳ್ಳೆಯದಿದೆ ಆ್ಯಂಡ್ ಹೌದು, ಒಂದು ರೀತಿಯ ಗೌರವ ಇದೆ ಪ್ಯಾಲೇಸ್ಗೆ. ಮತ್ತು 9 ವರ್ಷದಿಂದ ನಾನು ಕೂಡ ಇಲ್ಲಿ ಮೈಸೂರು, ಕೊಡಗು ಮತ್ತು ಅನೇಕ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರದಲ್ಲೂ ನಾನು ಪ್ರವಾಸ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.